ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಹೊಸ ರೆಸಿಪಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಕಡೆ ಇದಕ್ಕೆ ಡೋನಸ್ ಅಂತ ಕರೀತಾರೆ. ಡೋನಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಡೋನಸ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂದರೆ, ಮತ್ತು ಇದಕ್ಕೆ ಮೈದಾ ಹಿಟ್ಟು, ಮೊಟ್ಟೆ ಮತ್ತು ಡಾಲ್ಡಾ ಮತ್ತು ಸಕ್ಕರೆ. ಇವಾಗ ಮೈದಾ ಹಿಟ್ಟನ್ನ ಜಲ್ದಿ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಇವಾಗ ಸ್ವಲ್ಪ ಸ್ವಲ್ಪನೇ ಹೇಗೆ ಕಲಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕದೆ ಬರೀ ಹಾಲಲ್ಲೇ ಈ ಹಿಟ್ಟನ್ನ ಕಲಿಸ್ಕೋಬೇಕು. ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು. ನೋಡಿ, ನಾನು ಸ್ವಲ್ಪ ಬಿಸಿ ಮಾಡಿ ಹಾಲನ್ನ ತಗೊಂಡಿದ್ದೀನಿ. ಇದು ಡೋನಸ್ ಮಾಡೋದಕ್ಕೆ ಒಲೆನ ಹಚ್ತಾ ಇದ್ದೀನಿ ನೋಡಿ. ಇವಾಗ ಮೈದಾ ಹಿಟ್ಟನ್ನ ನಾವು ಹೀಗೆ ಮಾಡೋದು ಊರಲ್ಲಿ ಈ ಥರ ಹಾಕಿಬಿಟ್ಟು ಅದರಲ್ಲಿ ಒಂದು 3 ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ತಾಯಿದ್ದೀವಿ ನೋಡಿ. ಯಾಕೆ ಮೊಟ್ಟೆ ಹಾಕ್ತಾರೆ ಅಂತಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಡೋನಸ್ಸು. ಫಸ್ಟ್ ಟೈಮ್ ನೀವೇನಾದರೂ ಮಾಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇದರಲ್ಲಿ ಒಂದೊಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿ. ಮತ್ತು ಮೊಟ್ಟೆ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಕೈಗಳಿಂದ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಅದರಲ್ಲಿ ಸ್ವಲ್ಪ ಹಾಲು ಕೂಡ ಹಾಕ್ಕೋತಾ ಇದ್ದೀನಿ ನೋಡಿ. ಹಾಲು ಮೊಟ್ಟೆನ ಎರಡು ಮಿಕ್ಸ್ ಮಾಡಬೇಕು. ಇವಾಗ ಕೈಗಳಿಂದನೇ ಮಿಕ್ಸ್ ಮಾಡಿ, ಯಾವುದೇ ಸ್ಪೂನ್ ಆಗಲಿ ತಗೋಬೇಡಿ. ಯಾಕೆಂದರೆ ತುಂಬ ರುಚಿ ಕೊಡಲ್ಲ ಅದು. ಕೈಗಳಿಂದ ಕಲಸಿ ಡೋನಸ್ ಮಾಡಿದ್ರೆ ತುಂಬಾ ರುಚಿಯಾಗಿ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಯಾಕೆಂದರೆ ಸಡನ್ನಾಗಿ ಫುಲ್ ಹಾಲು ಹಾಕಿಬಿಟ್ರೆ ತೆಳು ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಿಧಾನಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳಿ. ಮತ್ತು ಕೈಗಳಿಂದ ತುಂಬಾ ಒಂದು 10 ನಿಮಿಷ ಆದರೂ ಕಲಿಸ್ಕೊಂಡು, ನಮ್ಮ ಕಡೆ ಏನಂತಾರೆ ಅಂದರೆ ನಾದಬೇಕು, ಕೈಗಳಿಂದ ಚೆನ್ನಾಗಿ ನಾದ್ಕೋಬೇಕು ಅಂತ ನಮ್ಮ ಕಡೆ ಅಂತಾರೆ. ಅದೇ ಹೇಗಪ್ಪ ಅಂತಾರೆ ತುಂಬ ಸಾಫ್ಟಾಗಿ ನಾವು ಕಲಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನ ನಾದ್ಕೊಂಡು ಇಟ್ಟಿದ್ದೀವಿ ನೋಡಿ. ಕೈಗಳಿಂದ ತುಂಬಾ ಸಾಫ್ಟಾಗಿ ತುಂಬಾ ಮೃದುವಾಗಿ ಬರುತ್ತೆ. ಈ ಥರ ಕೈಗಳಿಂದ ನಾದ್ಕೊಂಡ್ರೆ ಈ ಥರ ಬರುತ್ತೆ. ಅಂತೂ ಡೋನಸ್ ಮಾಡೋದಕ್ಕೆ ಹಿಟ್ಟನ್ನ ಇವಾಗ ರೆಡಿ ಆಯಿತು. ಸುಮಾರು ಒಂದು 10 ನಿಮಿಷದವರೆಗೂ ಹಿಟ್ಟನ್ನ ಹೀಗೆ ಚೆನ್ನಾಗಿ ಕೈಗಳಿಂದ ನಾದ್ಕೊಂಡು ಇಟ್ಕೋಬೇಕು. ಇವಾಗ ಹಿಟ್ಟಂತೂ ರೆಡಿ ಆಯಿತು. ಅದರ ಸುತ್ತ ಇರುವಂಥ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ತೆಗೆದು ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಇಷ್ಟು ದಪ್ಪ ಹಿಟ್ಟನ್ನ ತಗೊಂಡು ನಾವು ಹೇಗೆ ಚಪಾತಿನ ಮಾಡಿಕೊಡ್ತೀವಲ್ಲ ಅದೇ ಸೇಮ್ನ ಅದೇ ಥರ ಮಾಡಿಕೊಂಡು ಇಟ್ಕೋಬೇಕು. ಬಟ್ ಚಪಾತಿನ ಸ್ವಲ್ಪ ನಾವು ತೆಳ್ಳಗೆ ಮಾಡ್ಕೋತೀವಿ. ಆದರೆ ಡೋನಸ್ ಮಾಡೋದಕ್ಕೆ ಸ್ವಲ್ಪ ದಪ್ಪಾಗಿರುವಂಥ ಚಪಾತಿನ ಮಾಡ್ಕೋಬೇಕು. ಯಾಕೆಂದರೆ ಡೋನಸ್ಸು ಸ್ವೀಟ್ ಇರುತ್ತಲ್ವ, ಅದಕ್ಕೋಸ್ಕರ. ಇದರಲ್ಲಿ ನಾವು ಏನೆಲ್ಲ ಹಾಕಿದ್ದೀನಿ ಅಂತ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಸಕ್ಕರೆನ ಮಿಕ್ಸಿಲಿ ಹಾಕಿಬಿಟ್ಟು ಹಾಕಿದ್ದೀನಿ, ಮತ್ತು ಸ್ವಲ್ಪ ಡಾಲ್ಡಾ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಅಡುಗೆ ಸೋಡಾ ಕೂಡ ಹಾಕಿದ್ದೀನಿ, ಮತ್ತು ಮೊಟ್ಟೆ ಹಾಕಿದ್ದೀನಿ, ಮತ್ತು ಸ್ವಲ್ಪ ಬಿಸಿ ಹಾಲನ್ನ ಕಾಯಿಸಿ ಹಾಕಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಸ್ವಲ್ಪನೇ ದಪ್ಪಾಗಿರುವಂಥ ಚಪಾತಿ ಥರ ಮಾಡಿಕೊಂಡು ಒಂದು ಸಣ್ಣದ ಇದು ರೌಂಡ್ ಶೇಪ್ ಬರಬೇಕಲ್ವ, ಅದಕ್ಕೋಸ್ಕರ ಗ್ಲಾಸ್ನ ತಗೊಂಡು ರೌಂಡಾಗಿ ಕಟ್ ಮಾಡ್ಕೋತಾ ಇದ್ದೀವಿ ನೋಡಿ. ಇಷ್ಟು ನಿಮ್ಮ ಮನೇಲಿ ಏನಾದರೂ ಮಾಡಿ ತಿಂದರೆ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನಿಮ್ಮ ಮನೇಲಿ ಕೂಡ ಇದೇ ಥರ ಟ್ರೈ ಮಾಡಿ. ಹೇಗೆ ಬಂತು ಡೋನಸ್ ಅಂತ ಕಮೆಂಟ್ ಮಾಡಿ ನೋಡಿ. ಇದೇ ಥರ ಡೋನಸ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಹೋಲನ್ನ ಮಾಡ್ಕೋಬೇಕು. ಯಾಕೆಂದರೆ ತುಂಬಾ ಚೆನ್ನಾಗಿರುತ್ತೆ, ನೋಡೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ನಿಮಗೇನಾದರೂ ನೋಡಿದ ತಕ್ಷಣ ನೀರು ಬರ್ತಾಯಿದ್ರೆ ನಿಮ್ಮ ಮನೆಯಲ್ಲೂ ಕೂಡ ಇದೇ ಥರ ಟ್ರೈ ಮಾಡಿ. ಇದೇ ಥರ ನಿಮ್ಮ ಮಕ್ಕಳಿಗೆ ನೀವು ಮಾಡಿಕೊಟ್ರೆ ನಿಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ, ಅದರಲ್ಲಿ ಒಂದೊಂದೇ ಬಿಡ್ತಾಯಿದ್ದೀವಿ ನೋಡಿ. ಎಣ್ಣೆನ ತುಂಬ ಬಿಸಿ ಮಾಡಬೇಡಿ, ಯಾಕೆಂದರೆ ಒಂದೊಂದೇ ಬಿಡುವಾಗ ಅದು
ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಾರ್ಮಲ್ ಬಿಸಿ ಇರುವಾಗಲೇ ಡೋನಟ್ಸ್ನ ಎಣ್ಣೆಲೆ ಒಂದೊಂದೇ ಬಿಡಿ ಮತ್ತು ಬ್ರೌನ್ ಕಲರ್ ಆಗೋವರೆಗೂ ಎಣ್ಣೆಲೆ ಫ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಯಾಕೆ ಅಂತಂದರೆ ನಾವು ಒಲೆ ಮೇಲೆ ಮಾಡ್ತಿದ್ದೀವಲ್ಲ, ಅದಕ್ಕೋಸ್ಕರ ಒಲೆ ಮೇಲೆ ಯಾವುದೇ ಥರ ಅಡುಗೆ ಮಾಡಿದ್ರೂ ಅದು ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ ಒಲೆ ಮೇಲೆ ಮಾಡಿರುವಂಥ ಅಡುಗೆ ಎಷ್ಟು ರುಚಿಯಾಗಿ ಬರುತ್ತೆ ಅಂತ. ಯಾಕೆಂದರೆ ನಮ್ಮೂರಲ್ಲಿ ಅಂದರೆ ಹಳ್ಳಿ ಕಡೆ ಎಲ್ಲ ತುಂಬ ಏನೇ ಅಡುಗೆ ಮಾಡಬೇಕಂದ್ರೂ ಅದು ಒಲೆ ಮೇಲೆ ಮಾಡೋದು. ಯಾಕೆಂದರೆ ಸುಮ್ಮನೆ ಗ್ಯಾಸ್ನ ಹಾಳಾಗುತ್ತೆ ಅಂತ ಜಾಸ್ತಿ ಈ ಥರ ಕರಿಯೋದಾಗಲಿ ಹಬ್ಬದ ಅಡುಗೆ ಆಗಲಿ ಒಲೆ ಮೇಲೆ ಮಾಡ್ತಾರೆ. ಅದಕ್ಕೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಲೆ ಏನಾದರೂ ಇದ್ದರೆ ನೀವು ಟ್ರೈ ಮಾಡಿ ನಿಮ್ಮ ಗ್ಯಾಸ್ನ ಸೇವ್ ಮಾಡಿಕೊಳ್ಳಿ. ನಾವು ಕ್ರಿಸ್ಮಸ್ ಅಡುಗೆ ಎಲ್ಲನೂ ಒಲೆ ಮೇಲೆ ಮಾಡಿದ್ದು. ಯಾಕೆಂದರೆ ತುಂಬ ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತ ಒಲೆ ಮೇಲೆ ಮಾಡೋದು. ನೋಡಿದ್ರಲ್ಲ ಡೋನಟ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.